ದರ್ಶನ್ ಲಾಕ್ ಆಗಬಾರ್ದಿತ್ತು, ಅವ್ರು ಪಟ್ಟ ಕಷ್ಟ ಕಡಿಮೆಗೇನಲ್ಲ. ಖಳನಟ ಕಿಲ್ಲರ್ ವೆಂಕಟೇಶ್ ಹೇಳಿಕೆ ವೈರಲ್. ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ವಿಲನ್ ಆಗಿ ಅಬ್ಬರಿಸಿದವರು ಕಿಲ್ಲರ್ ವೆಂಕಟೇಶ್. ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಅವರು ಕಿಲ್ಲರ್ ವೆಂಕಟೇಶ್ ಅವರನ್ನ ಹುಡುಕಿಕೊಂಡು ತುಮಕೂರಿಗೆ ಹೋಗಿದ್ದರು. ಅಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿಸಿದರು. ಕಿಲ್ಲರ್ ವೆಂಕಟೇಶ್ ಅವರು ತಮ್ಮ ಆರೋಗ್ಯ ಸ್ಥಿತಿ, ಸಿನಿ ಜೀವನ, ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ. ನನಗೆ ಹುಷಾರಿಲ್ಲ, ವಾಯ್ಸ್ ಹೋಗಿದೆ, ಕೊರೋನಾದಿಂದ ಈ ರೀತಿ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಅದರ ಜೊತೆಗೆ ದರ್ಶನ್ ಬಗ್ಗೆಯೂ ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. 2020ರಲ್ಲಿ ಅವರಿಗೆ ಕಿಡ್ನಿ ವೈಫಲ್ಯ ತಗುಲಿ ಆರೋಗ್ಯ ಹದಗೆಟ್ಟಿತ್ತು. ಆ ಸಂದರ್ಭದಲ್ಲಿ ನಟ ಜಗ್ಗೇಶ್ ಸಾಮಾಜಿಕ ಜಾಲತಾಣಗಳ ಮೂಲಕ ಸಹಾಯ ಕೋರಿದರು. ಅವರ ಮನವಿಗೆ ಸ್ಪಂದಿಸಿ ನಟ ದರ್ಶನ್ 1 ಲಕ್ಷ ರೂಪಾಯಿ ನೆರವು ನೀಡಿದ್ದಾರೆ. ಸೃಜನ್ ಲೋಕೇಶ್ 50,000 ರೂಪಾಯಿ ಸಹಾಯ ಮಾಡಿದರು ಎಂದು ಹೇಳಿಕೊಂಡಿದ್ದಾರೆ ಕಿಲ್ಲರ್ ವೆಂಕಟೇಶ್. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ತೆರೆ ಮೇಲೆ ಖಡಕ್ ವಿಲನ್ ಆಗಿ ಪ್ರೇಕ್ಷಕರಲ್ಲಿ ಭಯ ಹುಟ್ಟಿಸಿದ ಕಿಲ್ಲರ್ ವೆಂಕಟೇಶ್ ಇದೀಗ ಬದುಕಿನ ಎದುರು ಹೋರಾಡುತ್ತಿರುವ ದೃಶ್ಯ ಮನಕಲಕುವಂತಿದೆ. ದರ್ಶನ್ ಲಾಕ್ ಆಗಬಾರ್ದಿತ್ತು, ಆಗ ಬಂಗಾರದ ದಿನಗಳಿದ್ದವು. ನಾನು ತೂಗುದೀಪ ಶ್ರೀನಿವಾಸ್ ಅವರ ಜೊತೆಗೂ ಕೆಲಸ ಮಾಡಿದ್ದೇನೆ. ನನಗೆ ದರ್ಶನ್ ಕೂಡ ತುಂಬಾ ಗೌರವ ಕೊಡ್ತಿದ್ರು. ಆದ್ರೆ ಈ ಕೇಸ್ನಲ್ಲಿ ಲಾಕ್ ಆಗ್ಬಿಟ್ರು. ಅದು ಅವರಿಗೆ ಬೇಕಾಗಿರ್ಲಿಲ್ಲ, ತಪ್ಪು ಮಾಡಿಬಿಟ್ಟರು ಅನಿಸುತ್ತೆ. ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಬೇಕಿತ್ತು. ಅವರಿಗೆ ಇದ್ದ ಸಹವಾಸಗಳು ಸರಿ ಇರಲಿಲ್ಲ. ನನಗೆ ಅವರ ಜೊತೆ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು ಎಂದು ಕಿಲ್ಲರ್ ವೆಂಕಟೇಶ್ ಹೇಳುತ್ತಾರೆ. ಹಾದಿ ತಪ್ಪಿಬಿಟ್ರು. ದರ್ಶನ್ ಜೊತೆಗಿದ್ದವರು ಸರಿಯಾಗಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಒಮ್ಮೆ ಇಂತಹ ಪ್ರಕರಣಗಳಲ್ಲಿ ಸಿಲುಕಿಕೊಂಡು ಬಿಟ್ರೆ ಮುಗೀತು. ದರ್ಶನ್ ಹೀರೋ ಆಗುವ ಸಮಯಕ್ಕೆ ಅವರ ತಂದೆ ಇರಲಿಲ್ಲ. ಇದ್ದಿದ್ರೆ ಬುದ್ಧಿವಾದ ಹೇಳ್ತಿದ್ರು, ಬೇರೆಯವರ ಮಾತು ಕೇಳುವ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹಾಗಾಗಿ ಹಾದಿ ತಪ್ಪಿಬಿಟ್ರು. ದರ್ಶನ್ ಪಟಾಲಂನಲ್ಲಿ ಬುದ್ಧಿ ಹೇಳುವವರು ಇರಲಿಲ್ಲ. ಎಲ್ಲರೂ ಹೊಡಿಮಗ ಕಡಿಮಗ ಎನ್ನುತ್ತಿದ್ದುವರು. ಬುದ್ಧಿ ಹೇಳುವವರು ಇದ್ದಿದ್ರೆ ಸರಿ ದಾರಿಗೆ ತರ್ತಿದ್ರು. ಅಲ್ಲಿ ಲಾಕ್ ಆದವರು ಅಷ್ಟು ಸುಲಭವಾಗಿ ಹೊರಗೆ ಬರಲ್ಲ. ಸುದೀಪ್ ಜೊತೆ ಇದ್ದಾಗ ಸ್ನೇಹ ಚೆನ್ನಾಗಿತ್ತು ಎಂದಿದ್ದಾರೆ. ಏನು ಸಿನಿಮಾ ಬಗ್ಗೆ ನಟ ಮಾತನಾಡಿ, ನಾನು ಸಿನಿಮಾ ಸಂಪರ್ಕವನ್ನ ಎಂದಿಗೂ ಬಿಡಲಿಲ್ಲ. ಅವಕಾಶ ಸಿಕ್ಕರೆ ಇಂದು ಕೂಡ ನಟನೆ ಮಾಡ್ತೇನೆ. ಆರೋಗ್ಯ ಸುಧಾರಿಸಿಕೊಂಡ ಮೇಲೆ ಮತ್ತೆ ಕ್ಯಾಮೆರಾ ಮುಂದೆ ನಿಲ್ಲಬೇಕು ಅನ್ನೋದು ನನ್ನ ಆಸೆ ಎಂದು ಇದೇ ವೇಳೆ ತಮ್ಮ ಮನದಾಸೆಯನ್ನ ಹೇಳಿಕೊಂಡಿದ್ದಾರೆ ಕಿಲ್ಲರ್ ವೆಂಕಟೇಶ್.